ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೆ ಶತಕೋಟಿ ವಂದನೆಗಳು. ನನ್ನ ತಂದೆ ತಾಯಿಗೆ ಶತಕೋಟಿ ವಂದನೆಗಳು ಹಾಗೂ ಅಯ್ಯಪ್ಪ ಸರ್ ದಂಪತಿಗಳಿಗೆ ಶತಕೋಟಿ ವಂದನೆಗಳು. ಪ್ರಪಂಚದ ಎಲ್ಲ ಧ್ಯಾನಿಗಳಿಗೆ, ಜ್ಞಾನಿಗಳಿಗೆ, ಮಾಸ್ಟರ್ಸ್ಗಳಿಗೆ, ಯೂನಿವರ್ಸ್ಗಳಿಗೆ ಶತಕೋಟಿ ವಂದನೆಗಳು. ನಾನು ಇಂಗ್ಯಾಂಗ್ ಚಾಲೆಂಜ್ 17 ಗ್ರೂಪ್ನಲ್ಲಿ ಇದ್ದೀವಿ ಸರ್. ನಾನು ಗುಲ್ಬರ್ಗಲಿಂದ ವೀಣಾ ಅಂತ ಮಾತಾಡ್ತಾ ಇದ್ದೇನೆ. ನಮ್ಮ ಗ್ರೂಪ್ ಮೇಡಮ್ ವಿನೀತಾ ಅವರು ತುಂಬ ಸಪೋರ್ಟ್ ಮಾಡಿದರು ಸರ್. ಇಂಗ್ಯಾಂಗ್ ಚಾಲೆಂಜ್ನಲ್ಲಿ ಒಂದೊಂದು ದಿನ ಮಿಸ್ ಆದ್ರೂ ಮತ್ತೆ ಫೋನ್ ಮಾಡಿ ಮೇಡಮ್ ಅಂತ ಕೇಳ್ತಾಯಿದ್ರು. ವೀಡಿಯೋ ಮಾಡಿ ಕಳಿಸ್ರಿ ಮೇಡಮ್, ವೀಡಿಯೋ ಇಲ್ಲ ಅಂದರೆ ಆಡಿಯೋ ಮಾಡಿ ಕಳಿಸಿ ಅಂತ ಕೇಳ್ತಾಯಿದ್ರು. ತುಂಬ ಸಪೋರ್ಟ್ ಮಾಡಿದ್ರು ಸರ್. ಆಮೇಲೆ ನಿಮ್ಮಂಥ ದೊಡ್ಡ ಗುರುಗಳು ಸಿಕ್ಕಿದ್ರೆ ನಮ್ಗೆ ದೊಡ್ಡ ಪುಣ್ಯ ಸರ್. ಆಮೇಲೆ ನಿಮ್ಮ ದಂಪತಿಗಳಿಗೆ ನೋಡಿದ್ರೆ ಶಿವ ಪಾರ್ವತಿ ನೋಡಿದರೆ ನಿಜವಾಗ್ಲೂ ಶಿವ ಪಾರ್ವತಿ ಥರ ನೋಡಿದಾಗೆ ಅನಿಸುತ್ತೆ ಸರ್. ಇಂಗ್ಯಾಂಗ್ ಚಾಲೆಂಜ್ಲಿಂದ ನಾನು ತುಂಬ ಕಲ್ತಿದ್ದೀನಿ ಸರ್. ನನಗೆ ಸ್ಪೆಷಲಿ ನಾನು ವರ್ತಮಾನದಲ್ಲಿ ಇರ್ತಾಯಿದ್ದೀನಿ ಸರ್. ಎಂಥ ಸಿಚುವೇಶನ್ ಬಂದರೂ ಮುಂದಿದ್ದನ್ನು ಯೋಚನೆ ಮಾಡ್ತಾಯಿಲ್ಲ ಸರ್. ಇವತ್ತೇ ಅಂತ ಪ್ರೆಸೆಂಟ್ನಲ್ಲಿ ತುಂಬ ಇರ್ತಾಯಿದ್ದೀನಿ ಸರ್. ಆಮೇಲೆ ಇಂಗ್ಯಾಂಗ್ ಚಾಲೆಂಜನ್ನು ಎಲ್ಲನೂ ಕಂಪ್ಲೀಟ್ ಆಗಿದೆ ಸರ್. ಒಂದು ಸೆಷನ್ ಕೊಡೋಕ್ಕಾಗಲಿಲ್ಲ ಸರ್. ಅದೊಂದು ಆಗಲಿಲ್ಲ. ಎಲ್ಲನೂ ಮಾಡಿದ್ದೀನಿ. ಬುಕ್ ಓದ್ತಾಯಿದ್ದೆ, ವಾಕಿಂಗ್ ಮಾಡ್ತಾಯಿದ್ದೆ, ಶೇರಿಂಗ್ ಮಾಡ್ತಾಯಿದ್ದೆ, ಧ್ಯಾನ ಹೇಳ್ಕೊಡ್ತಾಯಿದ್ದೆ. ಆಮೇಲೆ ನನ್ನ ಮಕ್ಕಳು ಇಂಗ್ಯಾಂಗ್ ಚಾಲೆಂಜ್ ಮಾಡೋಕ್ಕಿಂತ ಇಬ್ಬರು ಮಕ್ಕಳು ಒಂದೊಂದು ದಿನ ಮಾಡ್ತಾಯಿದ್ದಾರೆ, ಒಂದೊಂದು ದಿನ ಮಾಡ್ತಾಯಿಲ್ಲ ಸರ್. ಆಮೇಲೆ ಇದು ಚಾಲೆಂಜ್ಲಿಂತ ನಾನು ಒಂದು ಎಕ್ಸ್ಟ್ರಾ ಚಾಲೆಂಜ್ ಇಂಗ್ಲೀಷ್ ಕಲಿಬೇಕಂತ ತೊಗೊಂಡಿದ್ದೀನಿ ಸರ್. ಅದನ್ನು ಆಗುತ್ತೆ ಅಂದ್ಕೊಂಡಿದ್ದೀನಿ ಸರ್. ಇದು ಚಾಲೆಂಜ್ ಮಾಡುವಾಗ ಒಂದು ಸಲ ಒಂದು ಬ್ಯಾಡ್ ಸಿಚುವೇಶನ್ ಬಂತು ಸರ್ ನಮ್ಮಲ್ಲಿ. ಅದು ಹೆಂಗೆ ಮಾಡಬೇಕು, ಇದು ಕಂಪ್ಲೀಟ್ ಮಾಡ್ತೀನೋ ಇಲ್ಲ, ಈ ಚಾಲೆಂಜ್ ಬಿಡಲೋ ಏನೋ ಅಂತ ಅನಿಸ್ತಾಯಿತ್ತು. ಆದ್ರೂ ಅದು ಪ್ರಾಬ್ಲಮ್ ತಾನೇ ಸಾಲ್ವ್ ಆಯಿತು ಸರ್. ಮತ್ತೆ ಮುಂದುವರಿಸಿದೆ ಸರ್. ಅದು ಹ್ಯಾಪಿ ಎಂಡಿಂಗ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಆಮೇಲೆ ಇಂಗ್ಯಾಂಗ್ ಚಾಲೆಂಜ್ಲಿಂದ ತುಂಬ ಕಲ್ತಿದ್ವಿ ಸರ್. ಬೋರ್ ಎಂಬ ಶಬ್ದನೇ ಬರ್ತಾಯಿಲ್ಲ ಸರ್. ಯಾವಾಗಲೂ ಬುಕ್ ಓದೋದು, ಸೆಷನ್ ಕೇಳೋದು, ಧ್ಯಾನ ಮಾಡೋದು, ಧ್ಯಾನ ಹೇಳ್ಕೊಡೋದು, ನಿಜವಾಗ್ಲೂ ಬೋರ್ ಎಂಬ ಶಬ್ದನೇ ಬರ್ತಾಯಿಲ್ಲ ಸರ್. ಆಮೇಲೆ ನಿಮ್ಮಂಥ ದೊಡ್ಡ ಗುರುಗಳು ಸಿಕ್ಕಿದ್ದು ನಮ್ಗೆ ನಿಜವಾಗ್ಲೂ ದೊಡ್ಡ ಪುಣ್ಯ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.